ತಮ್ಮ ಕಂಚಿನ ಕಂಠ, ವಿಭಿನ್ನ ನಟನಾ ಶೈಲಿ ಮತ್ತು ರಂಗಾಯಣ ಕೆಲಸದಿಂದ ನಮಗೆ ಚಿರಪರಿಚಿತರಾಗಿರುವ ಬಿ ಜಯಶ್ರೀರವರು ಗುಬ್ಬಿ ವೀರಣ್ಣವರ ಮಗಳು ಮಾಲತಮ್ಮ ಮತ್ತು ಬಸವರಾಜು ದಂಪತಿಗಳಿಗೆ ಜೂನ್ 9, 1950ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಬಿ ಜಯಶ್ರೀರವರಿಗೆ ನಟನೆ ರಕ್ತದಲ್ಲಿಯೇ ಇತ್ತು. ಅವರು ತಮ್ಮ 4ನೇ ವಯಸ್ಸಿನಲ್ಲೇ ನಟಿಸಲು ಪ್ರಾರಂಭಿಸಿದರು. ಜಯಶ್ರೀರವರು ಪ್ರಸಿದ್ಧ ನಾಟಕ ನಿರ್ದೇಶಕ ಮತ್ತು ಶಿಕ್ಷಕರಾದ ಇಬ್ರಾಹಿಂ ಆಲ್ಕಜಿ ಅಡಿಯಲ್ಲಿ ತರಬೇತಿ ಪಡೆದು 1973ರಲ್ಲಿ ದೆಹಲಿಯ ನ್ಯಾಷನಲ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಆಫ್ ಡ್ರಾಮಾದಿಂದ ಪದವಿ ಪಡೆದರು. ಮುಂದೆ ಅವರು ಬಿ.ವಿ. ಕಾರಂತ್ ಸೇರಿದಂತೆ ಗಮನಾರ್ಹ ರಂಗಭೂಮಿ ವ್ಯಕ್ತಿಗಳೊಂದಿಗೆ ಕೆಲಸ ಮಾಡಿದರು. ತಮ್ಮ ವಿಶಿಷ್ಟ ಶೈಲಿ ನಟನೆ ಮತ್ತು ಕಂಠದಿಂದ ನಾಗಮಂಡಲ, ದೇವೇರಿ, ಕೇರ್ ಆಫ್ ಫುಟ್ಪಾತ್ ಮತ್ತು ಮೂಕಜ್ಜಿ ಕನಸುಗಳು ಮುಂತಾದ ಚಲನಚಿತ್ರಗಳಿಂದ ಕರುನಾಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಮಾಧವಿ, ಗಾಯತ್ರಿ, ಜಯಪ್ರದಾ, ಅಂಬಿಕಾ, ಸುಮಲತಾ ಮುಂತಾದ ನಟಿಯರಿಗೆ ತಮ್ಮ ಕಂಠದಾನವನ್ನು ಮಾಡಿದ್ದಾರೆ. ಮೈಸೂರಿನ ರಂಗಾಯಣಕ್ಕೆ ಕೆಲಕಾಲ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಹಿನ್ನೆಲೆ ಗಾಯಕಿಯಾಗಿ ಹಲವಾರು ಕನ್ನಡ ಚಿತ್ರಗಳಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. 1996ರಲ್ಲಿ ಜಯಶ್ರೀ ಅವರ ಅಭಿನಯಕ್ಕಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. 2009ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಿಲೈಟ್ ಪದವಿಯನ್ನು ಪಡೆದಿದ್ದಾರೆ. 2010ರಲ್ಲಿ ಜಯಶ್ರೀ ಅವರು ರಾಜ್ಯಸಭೆ ಮೇಲ್ಮನೆಗೆ ನಾಮನಿರ್ದೇಶನಗೊಂಡಿದ್ದರು. 2013ರಲ್ಲಿ ಅವರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಗೌರವವನ್ನು ನೀಡಿ ಗೌರವಿಸಿತು. ಇಷ್ಟೇ ಅಲ್ಲದೆ ಆರ್ಯಭಟ ಪ್ರಶಸ್ತಿ, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ, ಬಿ.ವಿ. ಕಾರಂತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅನೇಕ ಗೌರವ ಪ್ರಶಸ್ತಿಗಳು ಸಂದಿವೆ. ಇವರ ವೈವಾಹಿಕ ಜೀವನ ಬಗ್ಗೆ ಹೇಳಬೇಕಂದ್ರೆ ಇವರ ಪತಿ ಕೆ. ಆನಂದರಾಜು ಮತ್ತು ದಂಪತಿಗಳಿಗೆ ದತ್ತುಪುತ್ರಿಯಾದ ನಟಿ ಸುಷ್ಮಾ ವೀರವರು ಇದ್ದಾರೆ. ಕನ್ನಡ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವ ಬಿ ಜಯಶ್ರೀರವರು 100 ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.